ಹೊತ್ತಿಗೆ ಈ ತರ ಘಟನೆಗಳನ್ನ ಇದು ಮಾಡ್ತಾರಂದ್ರೆ ಇವತ್ತು ನಾವು ಭಾರತ ದೇಶದಲ್ಲಿ ಇದ್ದಿವಾಗ ಬೇರೆ ದೇಶದಲ್ಲಿ ಅಂತ ನಮಗೆ ಪ್ರಶ್ನೆ ಆಗ್ತಾ ಇದೆ. ಜೊತೆಗೆ ಈ ದೇಶದ ವ್ಯವಸ್ಥೆಗಳು ಏನಾಗಿದ್ದಪ್ಪ ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾನೂನು ಸಾಮಾನ್ಯ ಜನರಿಗೆ ಕೈಗೆ ಎಟ್ಕೊಂಡಿಲ್ಲ. ಇದನ್ನ ಈ ದೇಶದ ಪ್ರಧಾನಮಂತ್ರಿಯವರಾಗ್ಲಿ ಮುಖ್ಯಮಂತ್ರಿಯವರು ಯಾರೇ ಆಗಲಿ ಇದರ ಪರವಾಗಿ ಅವ್ರಿಗೆ ಒಂದು ಒಳ್ಳೆ ಶಿಕ್ಷೆಯನ್ನು ಕೊಡಬೇಕು ಮತ್ತೆ ಮರಣದಂಡನೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಪಾವಡ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವೆಲ್ಲರೂ ಒಕ್ಕೂಟದಿಂದ ಖಂಡಿಸ್ತಾ ಇದ್ದೀವಿ. ವಕೀಲರೊಬ್ಬರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾವಗಡ ತಾಲೂಕಿನ ದಲಿತ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾವಗಡ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಮನವಿಯನ್ನು ಸಲ್ಲಿಸಿದ್ದಾರೆ. ಸಂವಿಧಾನ ಪೀಠ ಈ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಹುದ್ದೆ. ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ವಿರುದ್ಧವಾಗಿ ಒಬ್ಬ ವಕೀಲರಾದಂಥ ಕಿಶೋರ್ ಅವರು ಶೂವನ್ನು ಎಸೆಯಲು ಪ್ರಯತ್ನ ಪಡಿರ್ತಕ್ಕಂಥ ಒಂದು ಅಮಾನ್ಯವಾಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ. ಬಂಧುಗಳೇ, ಇದು ಮನುವಾದಿಗಳ ಕುತಂತ್ರ, ಇದು ಬಿಜೆಪಿಯವರ ಕುತಂತ್ರ, ಬಜರಂಗ ದಳ RSS ಅವರ ಕುತಂತ್ರ, ಈ ಸನಾತನ ಧರ್ಮದ ಕುತಂತ್ರ, ಈ ದೇಶದ ಸಂವಿಧಾನವನ್ನ. ಈ ದಿನ ನಾವು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದ್ಗಡೆ ಸೇರಿರ್ತಕ್ಕಂಥ ವಿಷಯ ಏನಂತ ತಮಗೆಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ಅವರಿಗೆ ಕೋರ್ಟ್ ಆವರಣದಲ್ಲೇ ಶೂ ಎಸೆಯೋದ್ರ ಮುಖಾಂತರ ಅದೇ ಕೋರ್ಟ್ನ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅನ್ನೋರು ಶೂ ಎಸೆಯೋದ್ರ ಮುಖಾಂತರ ಆದರೂ ಇನ್ನೊಂದು ಅವರನ್ನು ಬಾರ್ ಕೌನ್ಸಿಲಿಂದ ವಜಾ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟು ಮಾಡಿದ್ದಾರೆ. ಆದರೆ ಇಷ್ಟೇ ಸಾಕಾಗಲ್ಲ. ಯಾಕೆ ಅಂತ ಹೇಳಿದರೆ ಕಾನೂನು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾದ್ದು. ಪ್ರತಿಯೊಬ್ಬರು ಅವರನ್ನು ಗೌರವಿಸಬೇಕು. ಉನ್ನತ ಸ್ಥಾನದಲ್ಲಿ ಇಟ್ಟುಕೊಂಡು ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಈ ಒಂದು ಜಾತಿಯ ಒಂದು ಪಿಡುಗಿನಿಂದಲೇ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ಬಿಟ್ಟು ನಾವಾದರೂ ಹೇಳೋದಕ್ಕೆ ಬಯಸ್ತೀವಿ. ಈ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಗೊಳ್ತಾ ಇದೆ ಅಂದರೆ ಈ ಸನಾತನಿಗಳು ಅವರ ಏನು ಮೂಲ ಹಿಂದಿನ ಆಶಯಗಳಿದ್ದಾವೆ ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ಗಮನಿಸಬೇಕು. RSSನ 100 ವರ್ಷದ ಸಂಭ್ರಮ. ಈ ದಿನ ಸಂವಿಧಾನ ಪೀಠ ಈ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಹುದ್ದೆ. ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ವಿರುದ್ಧವಾಗಿ ಒಬ್ಬ ವಕೀಲರಾದಂಥ ಕಿಶೋರ್ ಅವರು ಶೂವನ್ನು ಎಸೆಯಲು ಪ್ರಯತ್ನ ಪಡಿರ್ತಕ್ಕಂಥ ಒಂದು ಅಮಾನ್ಯವಾಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ. ಬಂಧುಗಳೇ, ಇದು ಮನುವಾದಿಗಳ ಕುತಂತ್ರ, ಇದು ಬಿಜೆಪಿಯವರ ಕುತಂತ್ರ, ಬಜರಂಗ ದಳ RSS ಅವರ ಕುತಂತ್ರ, ಈ ಸನಾತನ ಧರ್ಮದ ಕುತಂತ್ರ, ಈ ದೇಶದ ಸಂವಿಧಾನವನ್ನ. ತಾಲೂಕಾದ ತಾವುಗಳು ಈ ದಿನ ಈ ಕಚೇರಿಗೆ ಬಂದು ಭಾರತ ದೇಶದ ಸುಪ್ರೀಂ ಕೋರ್ಟ್ನ ಮಾನ್ಯ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿರವರ ಮೇಲೆ ಒಬ್ಬ ವಕೀಲ
ರಾಕೇಶ್ ಕಿಶೋರ್ ಎಂಬುವರು ಏನು ಚಪ್ಪಲಿ ಎಸೆಯಲು ಪ್ರಯತ್ನ ಮಾಡಿದ್ದಾರೆ, ಇವರ ವಿರುದ್ಧ ದೇಶದ್ರೋಹಿ ಮತ್ತು ಮರಣದಂಡನೆ ವಿಧಿಸಬೇಕಂತ ತಾವೆಲ್ಲ ಏನು ಇವತ್ತು ಬಂದು ಅಹವಾಲು ಕೊಟ್ಟಿದ್ದೀರಾ, ಈ ತಮ್ಮ ಬೇಡಿಕೆ ಅಹವಾಲನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಅವರಿಗೆ ಸಲ್ಲಿಸುತ್ತೇನೆ ಅಂತ ತಿಳಿಸಿ ಧನ್ಯವಾದ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.